ಯಾಕೋ ಜ್ಯೋತಿ ಡಬಲ್ಗೆ ಮಾಡ್ತಿದ್ದಾಳೆ ಅನ್ಸುತ್ತೆ. ಅಲ್ಲ ಅಣ್ಣ, ಅವ್ರು ಹೇಳ್ದಂಗೆ ತುಳಸಿ ಕತೆ ಮುಗ್ಸಾಯ್ತು. ಈಗ ದುಡ್ಡು ಕೇಳಿದ್ರೆ ಮಾತಾಡದೆ ಫೋನ್ ಕಟ್ ಮಾಡಿದ್ರೆ ಏನಣ್ಣ ಅರ್ಥ? ಅಣ್ಣ ನಂಗೆ ಯಾಕೋ ಅವರು ನಮ್ಮನ್ನು ಯಾಮರ್ಸ್ತಿದ್ದಾರೆ ಅಂತ ಅನ್ಸುತ್ತೆ ಕಣಣ್ಣ. ಯಾಮಾರ್ಸಿದ್ರೆ ಬಿಟ್ಬಿಡ್ತೀವ? ಒಂದು ಕೊಲೆ ಮಾಡ್ದವನ್ಗೆ ಇನ್ನೊಂದು ಕೊಲೆ ಮಾಡ್ದೇನು ದೊಡ್ಡದ? ಕಾಲ್ ರೆಕಾರ್ಡರ್ ಆನ್ ಮಾಡ್ಕೋ. ಅವಳೇ ಫೋನ್ ಮಾಡ್ತಿದ್ದಾಳೆ. ಹಲೋ ಹಲೋ, ಏನ್ ಮೇಡಮ್, ನಮ್ಮ ಹತ್ರನೇ ನಕ್ರನಾ? ಮಾತಾಡ್ತಾ ಇದ್ರೆ ಫೋನ್ ಕಟ್ ಮಾಡ್ತೀರಾ? ಹಾಗಲ್ಲ, ಅದು ನನ್ನ ಯಜಮಾನ್ರು ನನ್ನ ಪಕ್ಕದಲ್ಲೇ ಇದ್ರು, ಹಾಗಾಗಿ ಮಾತಾಡಕ್ಕಾಗ್ಲಿಲ್ಲ. ಸರಿ, ದುಡ್ಡು ಯಾವಾಗ ಕೊಡ್ತೀರಾ ಅದನ್ನ ಹೇಳಿ. ದುಡ್ಡು ರೆಡಿ ಇದೆ, ಎಲ್ಲಿಗೆ ತರಬೇಕು ಅಂತ ಹೇಳಿ ತರ್ತೀನಿ. ಸರಿ, ಜಾಗ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗಲೇ ಹೊರಟ್ರೆ ಇನ್ನು 4 ಗಂಟೆ ಒಳಗಡೆ ನಮ್ಮ ಜಾಗನ ರೀಚ್ ಆಗ್ಬೋದು. ಸರಿ, ಇವಾಗಲೇ ಬರ್ತೀನಿ. ಸರಿ, ಕಾಯ್ತಾ ಇರ್ತೀನಿ. ದುಡ್ಡು ಬರ್ತಾ ಇದೆ, ಗಂಟು ಮೂಟೆ ಕಟ್ಕೊಳ್ಳಿ. ದುಡ್ಡು ಕೈಗೆ ಬರ್ತಿದೆ, ಹಂಗೆ ಜಾಗ ಖಾಲಿ ಮಾಡಬೇಕು. ಆಯ್ತಣ್ಣ. ಅಣ್ಣ, ನಿನ್ ಮಾತು ಕೇಳಿ. ನ್ಯಾಯ ಅನ್ಯಾಯದ ವಿಚಾರಗಳನ್ನು ತಕ್ಕಡಿ ಒಳಗೆ ತೂಗುವಾಗ ನನ್ನ ನಿರ್ಧಾರನ ಕೋರ್ಟ್ ಮುಂದಿಟ್ಟಿರ್ತೀನಿ. ಅದ ಭಾವನೆಗಳ ವಿಚಾರಕ್ಕೆ ಬಂದಾಗ ನಿರ್ಧಾರಗಳನ್ನು ಸಂಬಂಧಗಳಿಗೆ ಬಿಟ್ಟಿರ್ತೀನಿ. ಈಗ ನೀನು ಏನ ಹೇಳಬೇಕು ಕೇಳಬೇಕು ಅಂತಿದ್ರು ನನಗಲ್ಲ ಜ್ಯೋತಿ. ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಾವ. ನನ್ನ ನೋಡು ಮಾವ, ನನ್ನ ಕ್ಷಮಿಸ್ಬಿಡು ಮಾವ. ತುಳಸಿನ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ ತಪ್ಪೆ. ಚಿತ್ತಕ್ಕೆ ಬಿದ್ದು ಕಿಡ್ನಾಪ್ ಮಾಡಿಸ್ಬಿಟ್ಟೆ ಅಷ್ಟೇ. ಆದ್ರೆ ನನ್ ಕೊಲೆ ಮಾಡಕ್ ಹೇಳಿಲ್ಲ ಮಾವ. ನನ್ನನ್ನ ನೀನಾದ್ರೂ ನಂಬು ಮಾವ. ಆ ಅಣ್ಣನ್ಗೆ ಇಂದ್ರನ್ಗೆ ನೀನಾದ್ರೂ ಹೇಳು ಮಾವ. ಮಾವ ಮಾವ ತುಳಸಿಗೇನೋ ಆಗಿರಲ್ಲ ಮಾವ. ನೀನಾದ್ರೂ ನಮ್ಮ ವಾಹನನೇನು ಮಾಡ್ಸಿಲ್ಲ ಮಾವ. ಮಾವ, ನನ್ನ ನೋಡು ಮಾವ, ಮಾತಾಡು ಮಾವ, ಪ್ಲೀಸ್ ಮಾವ, ಮಾತಾಡು. ಏನ್ ಮಾತಾಡ್ಲಿ? ನಾನು ಮಾತಾಡಕ್ಕೆ ಇನ್ನೇನು ಉಳಿಸಿದ್ಯಾ? ನಾನು ಮಾತಾಡಕ್ಕೆ
ಇನ್ನೇನು ಉಳಿಸಿದ್ಯಾ? ಭಗವಂತನ ಸೃಷ್ಟಿಲಿ ಜನ್ಮ ಕೊಡೋ ಶಕ್ತಿ ಇರೋದು ಒಂದು ಹೆಣ್ಣಿಗೆ. ಅದಕ್ಕೆ ಭಗವಂತನು ಸಹ ಅವಳು ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತ ಅನ್ಕೋತಾನೆ. ಹುಟ್ಟಿದಾನೆ. ಅಂಥ ಪವಿತ್ರ ಸ್ಥಾನ ಹೆಣ್ಣಿನ ಗರ್ಭಕ್ಕೆ. ಅದಕ್ಕೆ ದೇವಸ್ಥಾನದಲ್ಲಿ ದೇವರಿರೋ ಜಾಗನ ಗರ್ಭಗುಡಿ ಅಂತಾರೆ. ಅಂಥ ಪವಿತ್ರವಾದ ಹೆಣ್ಣಿನ ಗರ್ಭದಲ್ಲಿ ನಾನಿಲ್ಲಿ ತನಕ ಪ್ರೀತಿ, ಮಮತೆ, ವಾತ್ಸಲ್ಯನ ಅಷ್ಟೇ ನೋಡಿದ್ದೆ. ಆದ್ರೆ ಮೊದಲನೇ ಸಲ ಕೋಪ, ದ್ವೇಷ, ಕಿಚ್ಚು ನೋಡ್ತಾ ಇದ್ದೀನಿ. ನೀನ್ ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಪುಟ್ಟಿ ನನ್ನ ತಾಯಿ ರಕ್ತನ, ಉಸಿರನ್ನ ಹಂಚ್ಕೊಂಡು ಹುಟ್ಟಿದವರು. ಸಾಯೋ ತನಕ ನಮ್ಮಿಂದ ಅದನ್ನಾಗ್ಲಿ ನಮ್ಮನ್ನಾಗ್ಲಿ ದೂರ ಮಾಡೋಕ್ಕಾಗಲ್ಲ. ಹಾಗೆ ನೀನು ಸಪ್ತಪದಿ ತುಳಿದು ಜೊತೆ ಆದವಳು. ನನ್ನ ಅರ್ಧ ಅಂಗಿ, ನನ್ನ ಅರ್ಧ ಭಾಗ ನೀನು. 7 ಜನ್ಮಕ್ಕೂ ಜೊತೆಯಾಗಿರ್ತೀನಿ ಅಂತಂದವಳು ನೀನು. ಸಂಬಂಧ ಅನ್ನೋ ವಿಷಯದಲ್ಲಿ ನಾನು ಹೀಗೆ ಇದ್ಬಿಡ್ತೀನಿ. ಆದ್ರೆ ನೀನು ನನ್ನನ್ನು ಕೊನೆವರೆಗೂ ಅರ್ಥ ಮಾಡ್ಕೊಂಡಿಲ್ಲ. ನೀನ್ ಮಾಡಿರೋ ಕೆಲಸಕ್ಕೆ ನಿನ್ ಜೊತೆ ಮಾತಾಡೋದಲ್ಲ, ಜೀವನ ಪೂರ್ತಿ ಕೊರಗಿ ಸಾಯ್ಬೇಕಾಗತ್ತೆ. ನಾನು ಪುಟ್ಟಿ ಒಂದು ಜೀವ 2 ದೇಹ ಆಗಿದ್ವಿ. ಅವಳ ಮೇಲೆ ನೀನು ಹಾಗೆ ತೀರ್ಸ್ಕೊಳಕ್ ಹೋಗಿ ನನ್ನನ್ನು ಕೊಂದ್ಬಿಟ್ಟೆ.